ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ವಿನು ಪಾಳ್ಯಗಾರ. ವಿನು ಪಾಳ್ಯಗಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ, ಅದು ತುಂಬ ಲಾಂಗ್ ಟೈಮ್ ಆದಮೇಲೆ ನಾನು ವೀಡಿಯೋನ ಮಾಡಿ ಹಾಕ್ತಿದ್ದೀನಿ. ಏನು ರೆಸಿಪಿ ಮಾಡ್ತಿದ್ದೀನಿ ಅಂದರೆ, ಸಿಂಪಲ್ಲಾಗಿ ಕೇವಲ 10 ನಿಮಿಷದಲ್ಲಿ ಯಾವ ರೀತಿ ಒಂದು ಟೊಮೊಟೊ ರೈಸ್ ಬಾತ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದನ್ನು ಯಾವ ರೀತಿ ಹೇಗೆ ನಾನು ಪ್ರಿಪೇರ್ ಮಾಡಿದೆ ಅಂತ ನೋಡೋಕ್ಕೂ ಮುಂಚೆ, ನೀವಿನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದೆ, ಕೇವಲ 10 ನಿಮಿಷದಲ್ಲಿ ನಾನು ಯಾವ ರೀತಿ ನಾನು ಟೊಮೊಟೊ ರೈಸ್ ಬಾತ್ನ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ನಾನು ರುಬ್ಬೋದಕ್ಕೆ ಅಂತ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ ನಾನು ಇಷ್ಟು ತಗೊಂಡಿದ್ದೀನಿ. ಇದು ಖಾರಕ್ಕೆ ನಿಮಗೆ ಯಾವ ರೀತಿ ಖಾರ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಅಂತ ನೋಡಿಕೊಂಡು ಗ್ರೀನ್ ಚಿಲ್ಲಿನ ನೀವು ಆ್ಯಡ್ ಮಾಡ್ಕೊಬೋದು. ಹಾಗೆ ಇಲ್ಲಿ ಒಂದು ಮೀಡಿಯಮ್ ಸೈಜದ ಒಂದು ಈರುಳ್ಳಿನ ಸ್ಲೈಸಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 2-3 ಜನಕ್ಕಷ್ಟೇ ಮಾಡ್ತಿರೋದು. ಹಾಗೆ ಇಲ್ಲಿ ಟೊಮೊಟೊ ರೈಸ್ ಬಾತ್ ಆಗಿರೋದ್ರಿಂದ ಇಲ್ಲಿ ನಾನು 7 ಟೊಮೊಟೊನ ತೊಗೊಂಡಿದ್ದೀನಿ. ಹುಳಿ ಟೊಮೊಟೊ ಮತ್ತು ಜಾಮೂನ್ ಟೊಮೊಟೊ ಎರಡನ್ನೂ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದು ತೊಗೊಳ್ಳಿ, ಬಟ್ ಟೊಮೊಟೊ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎರಡು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ. ಬನ್ನಿ, ಇಲ್ಲಿ ನಾನು ಬಟಾಣಿನ ಯೂಸ್ ಮಾಡ್ತಾಯಿದ್ದೀನಿ. ಬಟಾಣಿನ ಓಲ್ಡ್ ನೈಟೇ ನೆನೆಸಿ ಇಟ್ಟಿದ್ದೆ. ಸೊ ಇಲ್ಲಿ ನೀವು ಈ ಬಟಾಣಿ ಕೂಡ ತಂದು ನೆನೆಸಿ ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಮಾರ್ಕೆಟಲ್ಲಿ ಹಸಿ ಬಟಾಣಿನೇ ಸಿಗುತ್ತೆ, ಅದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಮತ್ತು 2 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. ಅಲ್ಲೂ ಗ್ರೀನ್ ಚಿಲ್ಲಿನ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್. ಮತ್ತು ಇಲ್ಲಿ ಆಯಿಲು, ನಿಮ್ಮ ಮನೇಲಿ ನೀವು ಯಾವ ಆಯಿಲ್ನ ಯೂಸ್ ಮಾಡ್ತೀರೋ ಅದೇ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ. ನಾನು ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ಮತ್ತು ಇಲ್ಲಿ ಅಕ್ಕಿ, ನಾನು ಈ ಲೋಟದಲ್ಲಿ 2 ಲೋಟ ಆಗುವಷ್ಟು ಅಕ್ಕಿನ ನಾನು ತೊಗೊಂಡಿದ್ದೀನಿ. ನೀವು ಯಾವ ಲೋಟದಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಅಳತೆ ನೋಡಿಕೊಂಡು ಮಾಡ್ಕೊಬೋದು. ನಾನು ಈ ಲೋಟದಲ್ಲಿ 2 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. ಈಗ ಬನ್ನಿ, ನಾನು ಸ್ಟವ್ ಮೇಲೆ ಕುಕ್ಕರ್ನ ಇಟ್ಟು ಆ ಕುಕ್ಕರು ಬಿಸಿ ಆಗೋವರೆಗೂ ಸ್ಟವ್ ಅಂಟಿಸ್ಕೊಂಡು ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ಮನೇಲಿ ಈ ಒಂದು ಟೊಮೊಟೊ ರೈಸ್ ಬಾತ್ನ ಟ್ರೈ ಮಾಡಿ ನೋಡಿ. ವಾರದಲ್ಲಿ 1-2 ಟೈಮ್ಸ್ ಆದರೂ ಈ ಒಂದು ಟೊಮೊಟೊ ರೈಸ್ ಬಾತನ್ನು ಮಾಡೇ ಮಾಡ್ತೀರಾ. ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟೇ ಸಿಂಪಲ್ಲಾಗಿರುತ್ತೆ. ಕೇವಲ 10 ನಿಮಿಷದಲ್ಲಿ ಇದನ್ನು ನಾವು ಮಾಡ್ಕೋಬಹುದು. ನೋಡಿ, ಇವಾಗ ಕುಕ್ಕರು ಬಿಸಿ ಆಗಿದೆ. ಇವಾಗ ನಾನು ಅದಕ್ಕೆ ಆಯಿಲನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೇ ಆಯಿಲ್, ಇದಕ್ಕೆ ನಾವು ತುಪ್ಪ ಕೂಡ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ನಾನು ತುಪ್ಪನ ಆ್ಯಡ್ ಮಾಡ್ಕೊತಾ ಇಲ್ಲ, ಜಸ್ಟ್ ಆಯಿಲನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಆ ಎಣ್ಣೆ ಬಿಸಿ ಆಗೋ ಅಷ್ಟರಲ್ಲಿ ಇಲ್ಲಿ ನಾನು ಒಂದು ಜಾರ್ನ ತಗೊಂಡಿದ್ದೀನಿ. ಅದೇ ಜಾರಿಗೆ ನಾನು ಏನು ರುಬ್ಬಕ್ಕೆ ಏನು ತೋರಿಸಿದ್ದೆ, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಮತ್ತು ಲವಂಗ. ಸೊ ಇಷ್ಟೇ ನಾನು ರುಬ್ಕೊತಾ ಇರೋದು. ಯಾವ ಕೊತ್ತಂಬರಿ ಪುದೀನ ಸೊಪ್ಪು ಅದು ಯಾವುದನ್ನು ಕೂಡ ನಾನು ರುಬ್ಕೊತಾ ಇಲ್ಲ. ಈರುಳ್ಳಿ ಟೊಮೊಟೊ ಯಾವುದನ್ನು ರುಬ್ಕೊತಾ ಇಲ್ಲ. ಜಸ್ಟು ಗ್ರೀನ್ ಚಿಲ್ಲಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ತರಕಾರಿಯಾಗಿ ಬೇಡ, ನೀಟಾಗಿ ಸ್ಲೈಸ್ ಆಗು ಇದು ಬೇಡ, ತರಕಾರಿಯಾಗಿ ಬೇಡ, ನುಣ್ಣಗೆ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನು ಅದನ್ನು ನೀಟಾಗಿ ರುಬ್ಕೊಂಡು ಬಂದಿದ್ದೀನಿ. ಯಾವ ರೀತಿ ರುಬ್ಕೊಂಡು ಬಂದಿದ್ದೀನಿ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ನೀಟಾಗಿ ರುಬ್ಕೊಂಡ್ರೆ ಸಾಕು. ಇವಾಗ ಇದು ಆಲ್ರೆಡಿ ರುಬ್ಬಿ ಮಸಾಲೆ ರೆಡಿಯಾಗಿದೆ. ಇವಾಗ ಬನ್ನಿ, ಎಣ್ಣೆ ಕಾದಿದೆ. ಸೊ ಅವಾಗ ನಾನು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಸೊ ಇವಾಗ ಎಣ್ಣೆ ಕಾದಿದೆ. ಆ ಎಣ್ಣೆ ಕಾದಿರುವಂತಹ ಎಣ್ಣೆಗೆ ನಾನು ಸ್ಲೈಸಿಯಾಗಿ ಏನು ನಾನು ಈರುಳ್ಳಿನ ತಗೊಂಡಿದ್ದೀನೋ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಯಿಲಿಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಅದು ರೋಸ್ಟ್ ಆಗೋವರೆಗೂ ಫ್ರೈ ಮಾಡೋಣ. ನಾವು ಏನೇನು ಹಾಕ್ತೀವೋ ಆ ಇಂಗ್ರೀಡಿಯೆಂಟ್ಸ್ನೆಲ್ಲ 2 ಮಿನಿಟ್ಸ್ ನಾವು ಫ್ರೈ ಮಾಡಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡೋದ್ರಿಂದ ಅದು ಅಷ್ಟು ಟೇಸ್ಟ್ ಕೊಡೋದಿಲ್ಲ. ಈಗ ಒಂದೊಂದನ್ನೇ ಸಪ್ರೇಟ್ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ 1-2 ಮಿನಿಟ್ಸ್ ತುಂಬಾ ಟೇಸ್ಟ್ ಕೊಡುತ್ತೆ. ಮನೇಲಿ ಟ್ರೈ ಮಾಡಿ,
ಸಿಕ್ಕಾಪಟ್ಟೆ ಸಕ್ಕತ್ತಾಗಿರುತ್ತೆ ಟೊಮೊಟೊ ರೈಸ್ ಬಾತು. ನಾನಂತೂ ಫಿದಾ ಆಗ್ಬಿಟ್ಟಿದ್ದೀನಿ ಟೊಮೊಟೊ ರೈಸ್ ಬಾತ್ಗೆ. ನೋಡ್ತಿದ್ರಲ್ಲ, ಇವಾಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ ನೋಡಿ. ಇಷ್ಟು ಸ್ವಲ್ಪ ಬೆಂದರೆ ಸಾಕು. ಇವಾಗ ನಾನು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಮತ್ತು ಲವಂಗ, ಇಷ್ಟು ನಾನು ಹಾಕಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಈರುಳ್ಳಿ ಜೊತೆಗೇ ಒಂದು 2 ಮಿನಿಟ್ಸ್ ಫ್ರೈ ಮಾಡಿ. ತುಂಬ ಇಂಗ್ರೀಡಿಯೆಂಟ್ಸ್ ಏನೂ ಬೇಡ ಫ್ರೆಂಡ್ಸ್, ಯಾವ ತರಕಾರಿ ಗಿರ್ಕಾರಿ ಏನೂ ಯೂಸ್ ಮಾಡ್ತಿಲ್ಲ, ಜಸ್ಟ್ ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಿರೋದು. ಜಾಸ್ತಿ ಪೌಡರ್ ಕೂಡ ನಾನು ಜಾಸ್ತಿ ಯೂಸ್ ಮಾಡಿಲ್ಲ. ಸೊ ಹಂಗಾಗಿ ಕೇವಲ 10 ನಿಮಿಷದಲ್ಲಿ ಆಗುವಂತಹ ಒಂದು ಟೊಮೊಟೊ ರೈಸ್ ಬಾತ್ ಇದು. ಸೊ ನಿಮಗೆ ಆವಾಗಲೇ ಏನು ತೋರಿಸಿದ್ದೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನು ಎರಡನ್ನೂ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀವಿ, ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀವಿ. ಇದೆಲ್ಲ ಸ್ವಲ್ಪ ಖಾರ ಇರೋದ್ರಿಂದ ಚಕ್ಕೆ ಲವಂಗನೂ ಹಾಕ್ಕೊಂಡಿದ್ದೀವಿ. ಸೊ ಹಾಗಾಗಿ ನೀವು ಚಿಲ್ಲಿ ಪೌಡರ್ನ ಹಾಕೋಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಅಂತ ಹೇಳಿದ್ರೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟನ್ನು ಹಾಕ್ಕೊಳ್ಳಿ, ಇಲ್ಲ ಇದಕ್ಕೆ 2 ಟೇಬಲ್ ಸ್ಪೂನ್ ಸಾಕಾಗುತ್ತೆ ನೋಡಿ. ಇವಾಗ ನಾನು ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಸಾಲ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ, ಯಾಕೆ ಅಂದರೆ ಜಾಸ್ತಿ ಹಾಕೊಂಬಿಟ್ರೆ ಅಡುಗೆನೇ ಹಾಳಾಗ್ಬಿಡುತ್ತೆ. ಕಮ್ಮಿ ಹಾಕ್ಕೊಂಡ್ರು ಪರವಾಗಿಲ್ಲ, ಅವಾಗ ಉಪ್ಪು ಖಾರ ನೋಡಿಕೊಂಡು ಮತ್ತೆ ಆ್ಯಡ್ ಮಾಡ್ಕೋಬೋದು. ಎಲ್ಲ ಒಂದೇ ಸರಿ ಉಪ್ಪನ್ನು ಹಾಕೋಕ್ಕೆ ಹೋಗಬೇಡಿ. ನಾನು ಸ್ವಲ್ಪ ಉಪ್ಪನ್ನು ಹಾಕಿ ಜಸ್ಟ್ ಆ ಮಸಾಲೆಗೆ ಉಪ್ಪು ಖಾರ ಹಿಡೀಲಿ ಅಂತ ಜಸ್ಟ್ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಎಣ್ಣೆ ಎಲ್ಲ ಬಿಟ್ಟಿದೆ, ಇವಾಗ ಚೆನ್ನಾಗಿ ಫ್ರೈ ಆಗಿ. ಈಗ ಅದಕ್ಕೆ ನಾನು ಟೊಮೊಟೊನ ಅದನ್ನು ಕೂಡ ನಾನು ಸ್ಲೈಸಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಲೈಸಿಯಾಗಿ ಅದು ಟೊಮೊಟೊನ ಹಾಕಿ ಈಗ ಚೆನ್ನಾಗಿ ಸ್ವಲ್ಪ ಅದನ್ನು ಕೂಡ ಫ್ರೈ ಮಾಡೋಣ. ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್, ಒಂದು ಸರಿ ಟ್ರೈ ಮಾಡಿ ನೋಡಿ, ಮತ್ತು ಕಮೆಂಟ್ ಮಾಡಿ ಯಾವ ರೀತಿ ಹೇಗಿತ್ತು ಅಂತ. ನೋಡ್ತಿದ್ದಾರಲ್ಲ ಫ್ರೆಂಡ್ಸ್, ಇವಾಗ ಟೊಮೊಟೊ ಕೂಡ ಹಾಕಿ ನಾನು 2 ನಿಮಿಷ ಫ್ರೈ ಮಾಡಿದ್ದೀನಿ. ಎಣ್ಣೆ ಎಲ್ಲ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೋಡೋದಕ್ಕೆ ಮಾತ್ರ ಅಲ್ಲ ಫ್ರೆಂಡ್ಸ್, ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಸೊ ಇವಾಗ ಅದಕ್ಕೆ ನಾನು ಏನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನೋ ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ನೋಡೋದಕ್ಕೆ ಮಾತ್ರ ಚೆನ್ನಾಗಿ ಕಾಣಿಸ್ತಿಲ್ಲ, ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈಗ ಮನೇಲಿ ಈಗ ಅರ್ಜೆಂಟಾಗಿ ಏನೂ ಇಲ್ಲಪ್ಪ, ಟೈಮ್ ಇಲ್ಲ ಅನ್ನೋರು ಕೂಡ ಇದನ್ನು ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ಬ್ಯಾಚುಲರ್ಸ್ ಕೂಡ ಇದನ್ನು ಈ ಒಂದು ಟೊಮೊಟೊ ರೈಸ್ ಬಾತ್ ರೆಸಿಪಿನ ಈಸಿಯಾಗಿ ಮಾಡ್ಕೋಬಹುದು, ಮತ್ತು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತೀರ. ಜಾಸ್ತಿ ಇಂಗ್ರೀಡಿಯೆಂಟ್ಸ್, ಜಾಸ್ತಿ ಟೈಮ್ ಕೂಡ ಇಲ್ಲ, ನಂಗೆ ಟೈಮ್ ಇಲ್ಲ ಅನ್ನೋದು ಕೂಡ ಒಳ್ಳೆ ಪರ್ಫೆಕ್ಟ್ ಫುಡ್ಡು ಫ್ರೆಂಡ್ಸ್ ಇದು. ಸೊ ಇವಾಗ ನಾನು ಏನು ಬಟಾಣಿನ ನೆನೆಸಿ ಇಟ್ಕೊಂಡಿದ್ದೀನೋ ಅದನ್ನು ಸ್ವಲ್ಪ ತೊಳೆದು ನೀಟಾಗಿ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ 2 ನಿಮಿಷ ಉಪ್ಪು ಹಾಕಿರೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ ಅಂತ ಹೇಳಿ ನೀಟಾಗಿ ಅದನ್ನು ಕೂಡ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. 2 ಮಿನಿಟ್ಸ್ ಫ್ರೈ ಆಯಿತು. ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡು ಅದು ಕೂಡ ಆಲ್ಮೋಸ್ಟ್ ಅಲ್ಲಿ ಕುಕ್ ಆಗಿದೆ. ಇವಾಗ ಅದಕ್ಕೆ ನಾನು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ನಿಮಗೆ ಯಾವ ಲೋಟದ ಅಕ್ಕಿನ ತೋರಿಸಿದ್ದೀನೋ ಅದೇ ಲೋಟದಲ್ಲಿ ಅಕ್ಕಿನ 2 ಲೋಟ ಅಕ್ಕಿನ ತೊಗೊಂಡಿದ್ದೆ. ಸೊ 2 ಲೋಟ ಅಕ್ಕಿಗೆ, ಈಗ 1 ಲೋಟ ಅಕ್ಕಿಗೆ 2 ಗ್ಲಾಸು ನೀರಂತೆ, 2 ಲೋಟ ಅಕ್ಕಿಗೆ 4 ಲೋಟ ನೀರು ಆ್ಯಡ್ನ ಮಾಡ್ಕೊತಾ ಇದ್ದೀನಿ. ಕನ್ಫ್ಯೂಸ್ ಮಾಡ್ಕೊಬೇಡಿ, 1 ಲೋಟ ಅಕ್ಕಿಗೆ 2 ಲೋಟ ನೀರು. ಈಗ ನಾನು 2 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ 4 ಲೋಟ ನೀರನ್ನು ಹಾಕಿ ಚೆನ್ನಾಗಿ ಒಂದು ರೌಂಡು ಕುದಿಸ್ಕೊಳ್ಳೋಣ ನೋಡಿ. ಅದಕ್ಕೆ ಮುಚ್ಚಳ ಮುಚ್ಚಿ ಒಂದೇ ಒಂದು ಕುದಿ ಬರೋವರೆಗೂ ಕೂಡ ಅದನ್ನು ನೀಟಾಗಿ ಕುದಿಸ್ಕೊಳ್ಳೋಣ ನೋಡಿ. ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇವಾಗ ಈ ಒಂದು ಸ್ಟೇಜಲ್ಲಿ ಇವಾಗ ಏನು ಕುದೀತಿದೋ ಅದೇ ಒಂದು ಸ್ಟೇಜಲ್ಲಿ ನೀವು ಉಪ್ಪು ಖಾರ ಹುಳಿ ಎಲ್ಲನೂ ನೀಟಾಗಿ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಚೆಕ್ ಮಾಡಿದೆ, ಎಲ್ಲ ಪರ್ಫೆಕ್ಟಾಗಿತ್ತು. ಸೊ ಹಂಗಾಗಿ ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಟೇಸ್ಟ್ ಮಾಡಿಕೊಂಡು ಕಮ್ಮಿ ಇದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಜಾಸ್ತಿ ಮಾತ್ರ ಫಸ್ಟೇ ಹಾಕಕ್ಕೆ ಹೋಗಬೇಡಿ. ಸೊ ಇವಾಗ ಅಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಚೆನ್ನಾಗಿ ಅದನ್ನು ಕೂಡ ಒಂದು ಮುಚ್ಚಳನ ಮುಚ್ಚಿ ಜಸ್ಟ್ ಒಂದೇ ಒಂದು ಕುದಿಯೋವರೆಗೂ, ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ. ಸೊ ಏನಕ್ಕೆ ಇದು ಅಂತ ಹೇಳಿದರೆ, ನಾವು ಕುಕ್ಕರಲ್ಲಿ ಅಡುಗೆ ಮಾಡ್ತಿರೋದ್ರಿಂದ ಇವಾಗಲೇ ನಾನು
ಅಕ್ಕಿನ ಮುಚ್ಚಳನ ಮುಚ್ಚಿ ನಾನು ಒಂದು ವಿಸಲ್ ಕೂಗಿಸ್ಬಿಟ್ರೆ ಇದು ತರಕಾರಿ ಸಾರಿ ಶುಂಠಿ ಬೆಳ್ಳುಳ್ಳಿ ಆಗಿರಬಹುದು ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಮೇಲ್ಗಡೆ ಬಂದುಬಿಡುತ್ತೆ, ಕೆಳಗಡೆ ಫುಲ್ಲು ವೈಟ್ ವೈಟ್ ರೈಸೇ ಇರುತ್ತೆ. ಸೊ ಹಂಗಾಗಿ ಫಸ್ಟ್ ಆ ಥರ ನಾವು ಮಾಡೋದು ಬೇಡ. ಇದನ್ನು ನಾವು ಒಂದೇ ಒಂದು ನೋಡಿ ಈ ರೀತಿ ಕುದಿಯೋವರೆಗೂ ಕುದಿಯೋ ಬರೋವರೆಗೂ ವೆಯ್ಟ್ ಮಾಡೋಣ. ಈ ಥರ ಕುದಿ ಬಂದು ಮಿಕ್ಸ್ ಮಾಡಿ ಚೆನ್ನಾಗಿ ಆಮೇಲೆ ವಿಸಲ್ ಕೂಗ್ಸಿದ್ರೆ ಎಲ್ಲೂ ಕೂಡ ಕೆಳಗಡೆ ವೈಟ್ ಇರೋದು ಆ ಥರ ಎಲ್ಲ ಆಗಲ್ಲ. ಎಲ್ಲ ಕಡೆ ಫುಲ್ಲು ಕಲರ್ ಎಲ್ಲ ಫುಲ್ಲು ಒಂದೇ ರೀತಿ ಅನ್ನ ಕಾಣಿಸುತ್ತೆ ನಮಗೆ. ನೋಡಿ ಇದು ಈ ರೀತಿ ಕುದೀತಾ ಇದೆ ಆಲ್ರೆಡಿ. ಇದರಲ್ಲಿ ನಾನು ಕುಕ್ಕರ್ನಲ್ಲಿ ಹಿಟ್ಟನ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಸಲ್ ಸಾಕು ಫ್ರೆಂಡ್ಸ್, ಜಾಸ್ತಿ ವಿಸಲ್ ಕೂಗೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಒಂದು ವಿಸಲ್ ಅಷ್ಟೆ. ನೋಡಿ ನಾನೀಗ ಆಲ್ರೆಡಿ ಒಂದು ವಿಸಲ್ನ ಕೂಗಿಸ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್. ಒಂದು ಸರಿ ಮನೇಲಿ ಟ್ರೈ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ತಾ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ರೈಸು, ತುಂಬಾ ಟೇಸ್ಟಿಯಾಗಿದೆ. ಒಂದು ಸರಿ ನೋಡೋಕ್ಕೆ ಮಾತ್ರ ಅಲ್ಲ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಕೂಡ ಟ್ರೈ ಮಾಡಬಹುದು. ಒಂದು ಸರಿ ಟ್ರೈ ಮಾಡಿ, ಮತ್ತೆ ಮತ್ತೆ ನೀವು ಮಾಡ್ಕೊಂಡು ತಿಂತಾನೆ ಇರ್ತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡ್ತಿದ್ದಾರಲ್ಲ ಫ್ರೆಂಡ್ಸ್, ಇವಾಗ ಎಲ್ಲ ಕಡೆ ರೈಸು ನೀಟಾಗಿದೆ. ಎಲ್ಲೂ ವೈಟ್ ಆಗೋದು ಅಥವಾ ಅದೆಲ್ಲ ಎಲ್ಲೂ ಇಲ್ಲ. ಸೊ ಒಂದು ಕುದಿ ಆದಮೇಲೆ ಒಂದು ಲಿಟ್ಟ ಕ್ಲೋಸ್ ಮಾಡಿದೆ. ಸೊ ಈ ಥರ ಪರ್ಫೆಕ್ಟಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಿಡಿಯೋ ವಾಚಿಂಗ್. ಲವ್ ಯು ಗೈಸ್.